ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಸ್ಥಳೀಯರೇ ಸಾಥ್ ಕೊಟ್ಟು ಬಿಟ್ರ? ಫೈರಿಂಗ್ ಆಗೋ ವಿಚಾರ ಮೊದಲೇ ಗೊತ್ತಿತ್ತ ಅಲ್ಲಿನ ಸ್ಥಳೀಯರಿಗೆ ಅನ್ನೋ ಅನುಮಾನ ಮೂಡ್ತಿದೆ. ಎಲ್ಲ ಗೊತ್ತಿದ್ದು ಸೈಲೆಂಟ್ ಆಗಿದ್ರ ಲೋಕಲ್? ಪಹಲ್ಗಾಮ್ನ ಉಗ್ರರ ದಾಳಿಯ ಬಗ್ಗೆ ಗೊತ್ತಿದ್ರು ಕೂಡ ಸೈಲೆಂಟ್ ಆಗಿದ್ರ ಲೋಕಲ್ ಪೀಪಲ್ಸ್. ಪಹಲ್ಗಾಮ್ನಲ್ಲಿ ದಾಳಿಯ ಲೈವ್ ದೃಶ್ಯ ಸೆರೆಯಾಗಿದೆ. ಪ್ರವಾಸಿಗನೊಬ್ಬನ ಮೊಬೈಲ್ನಲ್ಲಿ ಸೆರೆಯಾಗಿರುವಂತಹ ದೃಶ್ಯ ನೋಡಿ. ಜಿಪ್ ಲೈನ್ ರೈಡ್ ವೇಳೆ ವಿಡಿಯೋವನ್ನ ಮಾಡಿದ್ರು ಒಬ್ರು ಪ್ರವಾಸಿಗರು. ರೈಡ್ಗೆ ಕಳಿಸುವಂತ ವೇಳೆ ಅಲ್ಲಾಹೋ ಅಕ್ಬರ್ ಎಂದಿರುವಂತಹ ಸ್ಥಳೀಯ. ದಾಳಿಗೆ ಕೆಲವು ಸೆಕೆಂಡ್ಗಳ ಹಿಂದೆ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ದಾರೆ. ಹೀಗೆ ಹೇಳ್ತಿದ್ದಂತೆ ಕೆಳಗಡೆ ಉಗ್ರರಿಂದ ಫುಲ್ ಫೈರಿಂಗ್ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ಉಗ್ರರಿಗೆ ಸ್ಥಳೀಯರು ಸಾಥ್ ಕೊಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಯ್ತಲ್ಲ, ಅದೇ ಹೊತ್ನಲ್ಲಿ ಆಗಿರುವಂತಹ ಇದು. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ಬನ್ನಿ ನೋಡೋಣ. ಅಲ್ಲಾಹು ಅಕ್ಬರ್, 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 ಅಲ್ಲಾಹು ಅಕ್ಬರ್. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಎರಡು ದೃಶ್ಯಗಳನ್ನ ನಾವು ನೋಡ್ತಾ ಇದೀವಲ್ಲ, ಅಲ್ಲಾಹು ಅಕ್ಬರ್ ಅಂತ ಏನಿದೆಯಲ್ಲ, ಈ ದೃಶ್ಯ ಈ ಪ್ರವಾಸಿಗ ಜಿಪ್ ಲೈನ್ ರೈಡ್ ಹೋಗೋದಕ್ಕಿಂತ ಮೊದಲು ದಾಳಿ ಅಷ್ಟೊತ್ತಿಗೆ ಶುರುವಾಗಿರ್ಲಿಲ್ಲ. ಇನ್ನೇನು ಅವರು ಜಿಪ್ ಲೈನ್ ರೈಡ್ ಹೋಗ್ತಾರೆ ಅನ್ನುವಂತ ಹೊತ್ನಲ್ಲಿ ಪಕ್ಕದಲ್ಲಿದ್ದಂತ ಸ್ಥಳೀಯ ಪಹಲ್ಗಾಮ್ನ ಸ್ಥಳೀಯ ಆಪರೇಟರ್, ಆ ಜಿಪ್ ಲೈನ್ ರೈಡ್ ಮಾಡ್ತಾರಲ್ಲ ಅದನ್ನ ಆಪರೇಟರ್ ಮಾಡುವಂತಹ ಸ್ಥಳೀಯ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ದಾನೆ. ಆ ವ್ಯಕ್ತಿ ಹೇಳುತ್ತಿದ್ದಂತೆ ಕೆಲವು ಕ್ಷಣಗಳಲ್ಲಿ ನಿಮ್ಗೆ ಗುಂಡಿನ ಸದ್ದು ಕೇಳಿಸುತ್ತೆ. ಇದೇ ನಿಟ್ಟಿನಲ್ಲಿ ಉಗ್ರಗಾಮಿಗಳಿಗೆ ಸಾಥ್ ಕೊಟ್ರ ಅಲ್ಲಿನ ಸ್ಥಳೀಯರು ಅನ್ನೋ ಅನುಮಾನ ಮೂಡ್ತಾ ಇದೆ. ಸದ್ಯ ತನಿಖೆ ಮುಂದುವರಿಸಿದ್ದಾರೆ ಎನ್ಐಎ ಟೀಮ್. ಬೇರೆ ಆಯಾಮದಲ್ಲಿ ತನಿಖೆ ಆಗ್ತಿದೆ. ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಜಿಪ್ ಲೈನ್ ರೈಡ್ ಹೋಗ್ತಿದ್ದಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ ಪ್ರವಾಸಿಗರಿಗೆ. ಆದ್ರೆ ಕೆಳಗಡೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಬಿದ್ರು ಅದೇ ನೋಡಿ ಗುಂಡಿನ ದಾಳಿ ಆಗಿರೋದು ಅಲ್ಲಿದ್ದಂತ ಪ್ರವಾಸಿಗರ ಮೇಲೆ ಈ ಉಗ್ರರಿಂದ. ಒಂದು ಆ ದಾಳಿಯ ಹೊತ್ನಲ್ಲಿ ಆರಂಭ ಆಗಿರ್ಲಿಲ್ಲ, ಇವ್ರಿನ್ನೂ ಜಿಪ್ ಲೈನ್ ಹೋಗೋ ಟೈಮಲ್ಲಿ ಹೋಗ್ತಿದ್ದಾರೆ ಅನ್ನೋ ಟೈಮಲ್ಲಿ ಪ್ರವಾಸಕ್ಕೆ ಬಂದಿದ್ದಾರೆ ಅಂತ ವಿಡಿಯೋ ಮಾಡ್ಕೊಂತಿದ್ದಾರೆ. ಆ ಹೊತ್ನಲ್ಲಿ ಪಕ್ಕದಲ್ಲೇ ನಿಂತಿದ್ದಾರಲ್ಲ ಆ ವ್ಯಕ್ತಿ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಿದ್ದಂತೆ ನಿಮ್ ಗುಂಡಿನ ಶಬ್ದ ಬಹಳ ಸ್ಪಷ್ಟವಾಗಿ ಕೇಳಿಸುತ್ತೆ. ಸೆಕೆಂಡ್, ಮ್ಯಾಟರ್ ಆಫ್ ಸೆಕೆಂಡ್. ಈ ಪಕ್ಕದಲ್ಲಿರುವಂತ ದೃಶ್ಯ ಜಿಪ್ ಲೈನ್ ಅಲ್ಲಿ ಹೋಗ್ತಾ ಇದ್ರು. ಆ ಹೊತ್ನಲ್ಲಿ ಮೇಲಿಂದ ವಿಡಿಯೋ ಮಾಡ್ತಾ ಹೋಗಿದ್ದಾರೆ. ಕೆಳಗಡೆ ನೋಡಿದ್ರೆ ಬೀಳ್ತಿದ್ದಾರೆ. ಅದೇ ಗುಂಡಿನ ದಾಳಿಯ ಲೈವ್ ದೃಶ್ಯ ಇದು. ಅಲ್ಲಿ ಏನಾಯ್ತು ಅಂತ, ಏನೇನು ಮಾರಣ ಹೋಮ ಆಯ್ತಲ್ಲ ನರಮೇಧ, ಅದರ ಎಕ್ಸ್ಕ್ಲೂಸಿವ್ ಲೈವ್ ದೃಶ್ಯ ಪ್ರವಾಸಿಗರೊಬ್ರು ಮಾಡಿರುವಂತಹ ವಿಡಿಯೋ ಇದು. ಇದರಿಂದ ಸ್ಥಳೀಯರೇ ಸಾಥ್ ಕೊಟ್ರ? ಮೊದ್ಲೇ ಅವ್ರಿಗೆಲ್ಲ ಈ ವಿಚಾರಗಳು ಗೊತ್ತಿತ್ತ? ಎಲ್ರೂ ಕೂಡ ಶಾಮೀಲಾಗಿನೇ ಇಂಥದ್ದೊಂದು ಪಕ್ಕಾ ನರಮೇಧಕ್ಕೆ ಸಂಚು ಮಾಡಿದ್ರ ಅನ್ನೋ ಈ ಅನುಮಾನಗಳ ಜಾಡನ್ನ ಹಿಡಿದಿದ್ದಾರೆ ಎನ್ಐಎ ಅಧಿಕಾರಿಗಳು. ತನಿಖೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಿದ್ದಂತೆ ದಾಳಿ ಗುಂಡಿನ ಶಬ್ದ ಕೇಳುತ್ತೆ. ಇದು ಒಂದು ಕಡೆ ಅನುಮಾನ ಮೂಡುತ್ತೆ. ಮತ್ತೊಂದು ಕಡೆ ಈ ದಾಳಿ ಏನಾಗಿದೆಯಲ್ಲ, ಹಿಂದೂನ ಮುಸ್ಲಿಮ ಅನ್ನೋ ಪ್ರಶ್ನೆಗಳನ್ನ ಕೇಳಿ ಅನುಮಾನ ಬರ್ತಿದ್ದಂತೆ ಅವ್ರು ಹೇಳಿಲ್ಲ ಅಂತಂದ್ರೆ ಅವರ ಪ್ಯಾಂಟ್ ಅನ್ನ ಕೂಡ ತೆಗೆಯುವಂತ ನೀಚ ಕೃತ್ಯ ಮಾಡಿದ್ರಲ್ಲ. ಇವೆಲ್ಲವೂ ಕೂಡ ಈ ದಾಳಿ ಹಿಂದೆ ನಮ್ಗೆ ಕೇಳಿ ಬರ್ತಿರುವಂತ ವಿಚಾರಗಳು. ಹಾಗಾಗಿನೇ ಬಹಳ ಸ್ಪಷ್ಟವಾಗಿ ಹಲವಾರು ಅನುಮಾನಗಳು ಮೂಡ್ತಾ ಇದೆ.
ಯಾರ್ಯಾರು ಇದರ ಹಿಂದೆ ಶಾಮೀಲಾಗಿದ್ದಾರೆ ಮೊದ್ಲೇ ಸ್ಥಳೀಯರಿಗೆ ಗೊತ್ತಿತ್ತ. ಯಾಕಂದ್ರೆ ಮತ್ತೊಂದಿಷ್ಟು ದೃಶ್ಯಗಳಲ್ಲಿ ಬಂದೂಕನ್ನ ಹಿಡ್ಕೊಂಡಿರ್ಲಿಲ್ಲ ಕೆಲವು ಉಗ್ರರು, ಹಾಗೆ ಓಡಾಡ್ತಿದ್ರು. ನಾನ್ ಲೋಕಲ್ ಅನ್ನೋ ನಿಟ್ಟಿನಲ್ಲಿ ಭಯವೇ ಇಲ್ಲದಂತೆ ಓಡಾಡ್ಕೊಂಡು ಹಾಯಾಗಿರುವಂತ ದೃಶ್ಯಗಳು ಕೂಡ ಈಗಾಗಲೇ ಸಿಕ್ಕಿದೆ. ಸದ್ಯ ಈ ಎರಡು ದೃಶ್ಯಗಳು ಸ್ಥಳೀಯರೇ ಸಾಥ್ ಕೊಟ್ರ, ಬೆಂಬಲ ಕೊಟ್ಟಿದ್ರ ಉಗ್ರರಿಗೆ ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಅನ್ನೋದು ಒಂದು. ಮತ್ತೊಂದು ಕಡೆ ಹೃದಯ ವಿದ್ರಾವಕ ಘಟನೆಯ ದೃಶ್ಯ ನೋಡ್ತಿದ್ರೆ ರಕ್ತ ಕುದಿಯುತ್ತೆ. ಬಿಡಬಾರ್ದು ಇವ್ರನ್ನ ಅನ್ನೋ ನಿಟ್ಟಿನಲ್ಲಿ ಆ ವ್ಯಕ್ತಿ ಅಲ್ಲಹೋ ಅಕ್ಬರ್ ಅಂತ ಹೇಳ್ತಿದ್ದಂತೆ ಗುಂಡಿನ ಶಬ್ದ ಸೆಕೆಂಡ್ ಅಲ್ಲಿ ಶುರು ಆಗುತ್ತೆ. ಇವ್ರು ಹೇಳ್ತಿದ್ದಂತೆ ಆ ವ್ಯಕ್ತಿ ಯಾರು ಜಿಪ್ಲೈನ್ ಮಾಡ್ತಿದಾರಲ್ಲ ಅವರು ಅಲ್ಲಿಂದ ಜಿಪ್ಲೈನ್ ರೈಡ್ಗೆ ಹೋಗ್ತಾರೆ. ಎಲ್ಲಿ ಆ ದಾಳಿ ಆಗಿರುವಂತ ಬಯಲು ಪ್ರದೇಶ ತರ ಇದೆಯಲ್ಲ ಅಲ್ಲೇ ಹೋಗ್ತಿರುವಾಗ್ಲೇ ಅವ್ರಿಗೆ ಗೊತ್ತಿಲ್ಲ ಇಂಥದ್ದೊಂದು ದಾಳಿ ಹಿಂಗಾಗತ್ತೆ ಅನ್ನೋದು. ಜಾಲಿ ಮೂಡಲ್ಲಿದ್ರು, ರೈಡ್ ಮಾಡ್ಬೇಕು, ಪಹಲ್ಗಾಮಿಗೆ ಬಂದಿದ್ದೀವಿ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಇದು. ಪ್ರವಾಸಕ್ಕೆ ಹೋದವ್ರಿಗೆ ಇದೆಲ್ಲ ಯೋಚನೆಗಳಿರುತ್ತೆ. ಯಾಕಂದ್ರೆ ಕಾಶ್ಮೀರ ಸೇಫ್ ಆಗಿತ್ತು, ಬಹಳ ನೆಮ್ಮದಿಯಿಂದ ಅಭಿವೃದ್ಧಿ ಆಗ್ತಿತ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಗತಿ ಕಾಣ್ತಾ ಇತ್ತು. ಆದರೆ ಈ ದಾಳಿಯ ಲೈವ್ ದೃಶ್ಯ ನೋಡ್ತಾ ಇದ್ರೆ ಯಾರ್ಯಾರು ಕುಮ್ಮಕ್ ಕೊಟ್ಟಿದ್ದಾರೆ, ಜೊತೆಯಲ್ಲಿದ್ದು ಗೊತ್ತಿದ್ರು ಕೂಡ ಉಗ್ರರಿಗೆ ಸಾಥ್ ಕೊಟ್ಟಿರೋದು, ಉಗ್ರರಿಗೆ ಬೆಳೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿರ್ಬೋದು, ಎಲ್ಲ ಅನುಮಾನಗಳು ಪ್ರಶ್ನೆಗಳು ಸಹಜವಾಗಿನೇ ಈಗ ಮೂಡುತ್ತಾ ಇದೆ. ಮತ್ತೊಂದ್ ಕಡೆ ದಾಳಿಲಿ ಈಗಾಗಲೇ ಸಂತ್ರಸ್ತ ಕುಟುಂಬ ಯಾರ್ಯಾರಿದ್ದಾರಲ್ಲ, ದಾಳಿಗೆ ಒಳಗಾಗಿರುವಂತ ಕುಟುಂಬಸ್ಥರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕೇಳಿದ್ರು ಹಿಂದೂನ ಮುಸ್ಲಿಂ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಯಾವಾಗ ನಾನು ಹಿಂದೂ ಅಂತ ಹೇಳಿದಂತ ಹೊತ್ತಿನಲ್ಲಿ ಕೆಲವೊಂದಿಷ್ಟು ಜನರನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಮತ್ತೊಂದಿಷ್ಟು ಜನ ನಾವು ಅಲ್ಲ ಅಥವಾ ಆ ಪರಿಸ್ಥಿತಿಯಲ್ಲಿ ಉತ್ತರ ಕೊಡೋಕ್ ಆಗದೆ ಇರುವಂತ ನಿಟ್ಟಿನಲ್ಲಿ ಅವರ ಪ್ಯಾಂಟ್ ಅನ್ನ ಬಿಚ್ಚಿ ಕೂಡ ನೋಡುವಂತ ಕೃತ್ಯಗಳು ಆಗಿದೆ ಅನ್ನೋದು ಮೃತ ಕುಟುಂಬಸ್ಥರು ಈಗಾಗಲೇ ಬಹಿರಂಗವಾಗಿ ಹೇಳಿದ್ದಾರೆ. ಇವೆಲ್ಲ ಆಯಾಮದಲ್ಲೂ ಕೂಡ ಈಗ ತನಿಖೆ ಸಾಗ್ತಿದೆ. ಬಟ್ ಈಗ ಬಹಳ ಮೊದಲಿಗೆ ನಮ್ಮ ದೇಶದಲ್ಲೇ ಇದ್ದು, ನಮ್ಮ ನೆಲದಲ್ಲೇ ಇದ್ದು ಈ ದೇಶಕ್ಕೆ ಮೋಸ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರಾ, ಅದ್ರ ಹಿಂದೆ ಯಾರಿದ್ದಾರೆ, ಎಲ್ಲಾ ರೀತಿಯಲ್ಲೂ ಕೂಡ ಆಯಾಮದಲ್ಲಿ ತನಿಖೆ ಸಾಗ್ತಾ ಇದೆ. ಎನ್ಐಎ ಕೂಡ ಇದೇ ವಿಚಾರದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ಎನ್ಐಎ ತಂಡ ಈಗಾಗಲೇ ನಿನ್ನೆ ಕೂಡ ನಮ್ಮ ಬೆಂಗಳೂರಿಗೆ ಬಂದಿದ್ರು, ಸಂತ್ರಸ್ತರ ಕುಟುಂಬದ ಜೊತೆ ಮಾತಾಡಿ ಮತ್ತೊಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ.